ಹಿತಾಸಕ್ತಿಯನ್ನ ಯಾರು ಕಾಪಾಡಬೇಕು? ಕೇಂದ್ರ ಸರ್ಕಾರದ ಹಿತಾಸಕ್ತಿಗಾಗಿ ಹೋದ್ರೆ ಬಹುತೇಕ ರಾಜ್ಯ ಹಿತಾಸಕ್ತಿ ಮಣ್ಣು ಪಾಲಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಅನ್ನುವಂಥದ್ದು ನರಸಿಂಹಪ್ಪನವರೇ ಹೊಗೆನೆಕಲ್ ಕುಡಿಯುವ ನೀರಿನ ಯೋಜನೆಯನ್ನ ತಮಿಳುನಾಡು ಕೈಗೊಳ್ಳುತ್ತೆ. ಆಗ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಅನ್ನು ವೈಲೇಟ್ ಮಾಡುತ್ತೆ. ಸೊ ಇಂಟರ್ ಸ್ಟೇಟ್ ನ ಹಿತಾಸಕ್ತಿಯನ್ನ ಬದಿಗೊಡುತ್ತೆ. ತಮಿಳುನಾಡು ತನ್ನ ರಾಜ್ಯದ ಧರ್ಮಪುರಿ ಜಿಲ್ಲೆಯ ಕುಡಿಯುವ ನೀರಿಗಾಗಿ ಯೋಜನೆ ಜಾರಿಗೊಳಿಸುತ್ತೆ, ಟೂರಿಸಂ ಮಾಡುತ್ತೆ. ಆವಾಗಿಲ್ಲದೆ ಇರ್ತಕ್ಕಂಥ ಖ್ಯಾತೆ ನಮ್ಮ ಮೇಕೆದಾಟಿನ ಯೋಜನೆಗಳು ಯಾಕೆ ಮಾಡುತ್ತೆ ತಮಿಳುನಾಡು? ಈಗ ನೀವು ನನಗೆ ಎಷ್ಟು ನಿಮಿಷ ಕೊಡ್ತೀವಿ ಅನ್ನೋದ್ರ ಮೇಲೆ ನನ್ನ ಉತ್ತರ ಡಿಪೆಂಡ್ ಆಗುತ್ತೆ ಅಷ್ಟೇ. 3 ನಿಮಿಷ. ಮೊನ್ನೆ 3 ನಿಮಿಷ ಆದ್ರೆ ನಾನು ಏನು ಹೇಳಬೇಕೋ ಒಂದು ಅದ್ರಲ್ಲಿ ಕಾಲ ಭಾಗನೂ ಹೇಳೋಕ್ಕಾಗಲ್ಲ. ಕೇಳಿ ಸ್ವಲ್ಪ. ಮೊನ್ನೆ ಮಾಧವ್ ಮಂತ್ರಿ ಕಾಲುವೆ ಒಡೆದಾಗ ನನ್ನ ಕರೆದ್ರಿ, ಮಾತಾಡಿದೆ. ಅವತ್ತೇ ಹೇಳಿದ್ದೆ ಜಯಲಲಿತಾ ಅವರು ಆಗಸ್ಟ್ ಕೊನೆ ವಾರದಲ್ಲಿ ಗಲಾಟೆ ಮಾಡ್ತಾರೆ ಅಂತ. ಅದು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ 4 ದಿವಸ ಜಾಸ್ತಿ, ನಾನು ಹೇಳೋದಕ್ಕಿಂತ ಲೇಟ್ ಆಯ್ತು ಅಷ್ಟೇ ಅವ್ರ ಗಲಾಟೆ. ಅದನ್ನು ಪಾರ್ಲಿಮೆಂಟ್ನಲ್ಲಿ ಮಾಡಿಸಿದ್ರು. ಯಾಕೆ ಮಾಡಿಸಿದ್ರು? ನಾವು ಕೆಲವು ತಪ್ಪುಗಳನ್ನು ನಾವು ಮೊದಲಿಂದ ಮಾಡಿದ್ವಿ. ಈ ಟ್ರಿಬ್ಯುನಲ್ ಅವಾರ್ಡ್ ಬಂದ ಮೇಲೆ ಆ ತಪ್ಪುಗಳು ಮಾಡೋದನ್ನು ನಿಲ್ಲಿಸ್ಬೋದಿತ್ತು. ನಾವು ಮಾಡೋದನ್ನ ನಿಲ್ಲಿಸಿಲ್ಲ. ನಾವು ತಪ್ಪು ಮಾಡ್ಕೊಂತಾನೆ ಹೋಗ್ತಾ ಇದ್ದೀವಿ. ಕಾವೇರಿ ಟ್ರಿಬ್ಯುನಲ್ ಅವಾರ್ಡ್ ಫೆಬ್ರವರಿ 5, 2007 ಬಂದ ದಿವಸ ಅವರು ಒಂದು ಮಾನಿಟ್ರಿಂಗ್ ಕಮಿಟಿ ಮಾಡಿದ್ರು. ಆ ಮಾನಿಟ್ರಿಂಗ್ ಕಮಿಟಿನಲ್ಲಿ ಬಹಳ ಸ್ಪಷ್ಟವಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರು ಏನೇನು ಮಾಡಬೇಕು ಅನ್ನೋದಕ್ಕೆ ಬಹಳ ತಜ್ಞ ಇಂಜಿನಿಯರ್ಗಳನ್ನ ಇಟ್ಬಿಟ್ಟು ಎಲ್ಲ ಇವರು ಸೇರಿ ಮತ್ತು 20 ವರ್ಷ ಸರ್ವಿಸ್ ಆಗಿರೋ ರಿಟೈರ್ಡ್ ಚೀಫ್ ಇಂಜಿನಿಯರ್ಸು ಅಂಥವ್ರನ್ನೆಲ್ಲ ಇಟ್ಬಿಟ್ಟು ಒಂದು ಕಮಿಟಿ ಮಾಡಬೇಕು ಅಂತ ಮಾಡಿದ್ರು. ಅದನ್ನು ಯಾರೋ ಮಾತಿಗೆ ರಾಜಕೀಯ ಲಾಭ ಬರುತ್ತೆ ಅಂತ ತಿಳ್ಕೊಂಡಿದ್ದ ಆಸೆ ಪಟ್ಟವ್ರ ಮಾತಿಗೆ ಒಳಪಟ್ಟು ಪಾಪ ತಾವೇ ಮೊದಲೇ ಕಷ್ಟದಲ್ಲಿದ್ದರು. ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಅವ್ರನ್ನ ಕರ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ಡೆಲಿಗೇಷನ್ ಹೋದರು, ನಿಲ್ಲೇಬಾರ್ದು ಅಂತ. ಅದರ ವಿರುದ್ಧ ಸ್ಪಷ್ಟವಾಗಿ ಹೇಳಿದ್ದು ನಾನೊಬ್ಬನೇ. ಮಾನಿಟ್ರಿಂಗ್ ಕಮಿಟಿ ಮಾಡಿದ್ರೆ ನಮಗೆ ಆತಂಕ ಇಲ್ಲ ಅಂತ ಅಂದ್ಬಿಟ್ಟು ನಾನು ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಇವತ್ತು ಅದನ್ನೇ ಮಾತನ್ನು ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಆ ಮಾನಿಟ್ರಿಂಗ್ ಕಮಿಟಿನಲ್ಲಿರೋ ಜನ ತಮಿಳ್ನಾಡವರು ಅಲ್ಲ, ಪೂರ್ತಿ ಕರ್ನಾಟಕದವರು ಅಲ್ಲ. ಪಾರ್ಟಿಸಿಪೇಟಿಂಗ್ ಸ್ಟೇಟ್ಸ್ ತಮಿಳ್ನಾಡು, ಕರ್ನಾಟಕ, ಕೇರಳ, ಪಾಂಡಿಚೇರಿ ಅಲ್ಲದೆ ಕೇಂದ್ರ ಸರ್ಕಾರದ ಪ್ರತಿನಿಧಿ ಇರ್ತಾರೆ. ಅದ್ರ ಜೊತೆಗೆ ಒಬ್ಬರು ಅಧ್ಯಕ್ಷ ಇರ್ತಾರೆ, ಫುಲ್ ಟೈಮ್ ಇರುತ್ತೆ. ಪ್ರತಿ ನೀರನ್ನು ಕೂಡ ಅವರು ಅಳತೆ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಅಳತೆ ಮಾಡ್ತಾರೆ. ಇವರು ಮಾಡೋ ತರಳಿಗಳಿಗೆ ಅವಕಾಶ ಇರಲ್ಲ. ಅವಾಗ ನಮಗೆ ಹೇಳೋದಕ್ಕೆ ಒಂದೇ ಒಂದು ದಾರಿ ಇದೆ. ಏನು ದಾರಿ ಇದೆ? ಇವರು ಓದಬೇಕು. 5 ವಾಲ್ಯೂಮ್ಸ್ ಇದೆ. ಭಾಳ ಕಷ್ಟಪಟ್ಟು ಒಂದು ವಾರ ಕಷ್ಟಪಟ್ಟರೆ 5 ವಾಲ್ಯೂಮ್ಸನ್ನು ಓದ್ಬೋದು. ತಮಿಳ್ನಾಡಿನವ್ರು ಏನು ಹೇಳಿ ಅವರ ಹಕ್ಕು ಪಡೆದ್ರು, ನಾವು ಏನು ಹೇಳದೆ ನಮ್ಮ ಹಕ್ಕು ಪಡೆಯೋಕೆ ಆಗಲಿಲ್ಲ ಅಂತಂದು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಆ ಜಡ್ಜಿಗಳು ಸೇರಿದ ಕಮಿಟಿನಲ್ಲಿ, ಟ್ರಿಬ್ಯುನಲ್ನಲ್ಲಿ ಅವ್ರು ಮಾಡಿರೋ ರೆಕಮೆಂಡೇಶನ್ಸು ಅದು ಯಾವ ರೀತಿ ಕೆಲಸ ಮಾಡ್ಬೇಕಂತ ನೋಡಿದ್ರೆ ನಮಗೆ ಯಾವ ರೀತಿಯಲ್ಲೂ ಅನ್ಯಾಯ ಮಾಡೋದಕ್ಕೆ ಅವಕಾಶ ಇಲ್ಲ. ಅಲ್ಲೇನಾಗ್ತದೆ, 5 ವರ್ಷ ಆದಮೇಲೆ ನಮಗೆ ಬರ್ತಕ್ಕಂಥ ತೊಂದರೆಗಳನ್ನ ಮತ್ತೆ ರಿವ್ಯೂ ಮಾಡ್ಕೋಬೋದು ಅಂತಬಿಟ್ಟು ಪೇಜ್ ನಂಬರು ಹೇಳಿದ್ದೀನಿ. ಕೆಲವರಿಗೆ ನನಗೆ ಫೋನ್ ಮಾಡಿದ್ರು, ಏನ್ರಿ ನೀವು ಒಬ್ಬರೇ ಸಪೋರ್ಟ್ ಮಾಡಿದ್ರಿ ಅಂತಂದ್ಬಿಟ್ಟು 2-3 ಜನ MP ಗಳು ಫೋನ್ ಮಾಡಿದ್ರು. ಆ ಕಡೆ ಮಂಡ್ಯದ ಕಡೆ ರೈತರು ಫೋನ್ ಮಾಡಿದ್ರು. ನಮಗೆ ಅಪಾಯ ಇಲ್ಲ. ಆದರೆ ನಾವು ಮಾಡಬೇಕಾಗಿರೋದೇನು? ಕಾವೇರಿ ನೀರಿನ ಭಾಗ ಹೆಂಗಿದೆ, ಕಾವೇರಿಯ ಕೆಳಗಡೆ ಅಂದರೆ ಕನ್ನಂಬಾಡಿಯ ಕೆಳಗಡೆ ಭಾಗ, ಕಬಿನಿಯ ಕೆಳಗಡೆ ಭಾಗ ಮುಂದೆ ಕಟ್ಟಕ್ಕೆ ನಮಗೆ ಅವಕಾಶ ಇಲ್ಲ. ನಾನು ಒಪ್ತೀನಿ. ತಮಿಳ್ನಾಡಿಗೆ ಏನಾಗಿದೆ ಗೊತ್ತೇನೋ, ಮೆಟ್ಟೂರಿನ ಕೆಳಗಡೆ ಕಟ್ಟಕ್ಕೆ ಅವಕಾಶ ಇಲ್ಲ. ಮೆಟ್ಟೂರಿನ ಮೇಲ್ಗಡೆ ಕಟ್ಟೋದಕ್ಕೆ ಅವ್ರಿಗೆ ನೀರು ಬೇಕು. ನಾವು ಕೊಡಬೇಕಾಗಿರೋದಷ್ಟು 182, ಒಂದು 10, 192, 193 ಕೊಡಲ್ಲ ಅಂತ ಹೇಳಕ್ಕೆ ನಮಗೆ ಗಟ್ತಿಲ್ವಾ, ದಮ್ಮಿಲ್ವಾ, ಗಂಡಸ್ತನ ಇಲ್ವಾ? ಯಾಕೆ ಮಾಡಬೇಕಾಗಿತ್ತು? ಅದನ್ನು ನಾವು ಮಾಡಬೇಕಾಗಿರೋದು ಎಲ್ಲಿ? ಕಾವೇರಿ ಬೈಲಿನ ಕಾವೇರಿ ಕನ್ನಂಬಾಡಿ ಮತ್ತು ಕಬಿನಿಯ ಕೆಳಗಡೆ ಇರ್ತಕ್ಕಂಥ 20,000 ಚದರ ಕಿಲೋಮೀಟರ್ನಲ್ಲಿ ಬರೀ ಮೀಗಳ ನೀರು ತಮ್ಮಷ್ಟಕ್ಕೆ ನಾವು ಹೋಗ್ಬಿಡ್ತವೆ. ಅದರಲ್ಲಿ ಸಂಬಂಧ 40 ಆಗುತ್ತೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಇಂಟರ್ಫಿಯರ್ ಆಗ್ಬೇಕಂತ ಹೇಳಿದಾರೆ. ಈಗ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಇಂಟರ್ಫಿಯರ್ ಆಗ್ಬೇಕು. ನೋಡಿ, ಯಾರು ಇಂಟರ್ಫಿಯರ್ ಆಗಲ್ಲ. ಅದಕ್ಕೆ ಹೇಳ್ತೀನಿ, ತಕ್ಷಣ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಒಂದು ಮಾನಿಟರಿಂಗ್ ಕಮಿಟಿ ಮಾಡಲಿಲ್ವಲ್ಲ,
ಒಂದು ತಾತ್ಪೂರ್ತಿಕ ಕಮಿಟಿ ಮಾಡಿದ್ದಾರೆ. ಅದ್ರಲ್ಲಿ ಒಳ್ಳೆ ದೊಡ್ಡ ಆಫೀಸರ್ಸ್ ಸೆಕ್ರೆಟರಿಗಳು ಅವ್ರು ಏನ್ ಹೇಳಿದ್ರು ಗೊತ್ತೇನೋ, 3 ಸಲ ತರಲೆ ತೆಗೆದ್ರು ತಮಿಳ್ನಾಡಿನವರು. 3 ತಿಂಗಳಿಂದ ತೆಗೆದ್ರು ಜೂನ್ನಲ್ಲಿ. ಅವಾಗ ಅವ್ರ ಮಾತು ಕೇಳಿ ಸಾಕಾಗಿ ಎತ್ತಿ ಬಿಸಾಕ್ಬಿಟ್ರು ಅವ್ರ ಅರ್ಜಿನ. ಜನವರಿಗೆ ಬರ್ರಿ, ಅದುವರೆಗೂ ಮಾತಾಡಬೇಡಿ ಅಂತ ಅಂದ್ಬಿಟ್ರು. ನಮಗೆ ಸಿಕ್ಕ ದೊಡ್ಡ ಜಯ ಅದು, ನಮ್ಮ ವಿಕ್ಟ್ರಿ. ನಾವು ಮಾಡ್ಬೇಕಾಗಿದ್ದೇನಂತಂದ್ರೆ ಆಗಸ್ಟ್ನಲ್ಲಿ ಬರೋ ಮಳೆನ ಪೂರ್ತಿ ಜುಲೈನಲ್ಲೇ ಬಂದ್ಬಿಡ್ತು. ಜೂನ್ನಲ್ಲಿ ಕಡಿಮೆ ಹೋಯ್ತು. ಜೂನು ಜುಲೈ ಆಗಸ್ಟ್ಗೆ ಆಗೋಷ್ಟು ನೀರು ಜುಲೈ ತಿಂಗಳಲ್ಲಿ ಹರಿದೋಗ್ಬಿಡ್ತು. ಅದು ಟೋಟಲ್ ಸೇರಿಬಿಟ್ಟು ವಾಟರ್ ಇಯರ್ನ ಅರ್ಧ ಭಾಗದಲ್ಲಿ ಅಂದರೆ 1 ಜೂನ್ನಿಂದ 31 ಡಿಸೆಂಬರ್ವರೆಗೆ ನಾವು ಬಿಡಬೇಕಾಗಿರೋ 172 TMC 82 TMCನ ಅದರಲ್ಲಿ ಇದನ್ನು ಟೋಟಲ್ ಮಾಡ್ಕೊಂಡು ಕ್ಯುಮುಲೇಟ್ ಮಾಡಬೇಕಾಗಿತ್ತು. ಕ್ಯುಮುಲೇಟ್ ಮಾಡಿ ಆ ಕಮಿಟಿ ಮುಂದೆ ಹೇಳ್ಬೇಕು ನಾವು. ಕಮಿಟಿ ಅದನ್ನ ಅಲ್ಲ, ಈಗ ಅಲ್ಲಿ ಶಾಶ್ವತ ಅದ್ರ ಮುಂದೆ ಹೇಳಿದ್ರೆ ನಮ್ಗೆ ಏನಾಗ್ತದೆ, ಇವ್ರು ಯಾರ ಬಂದು ಹೇಳಿದ್ರು ಒಂದು ಇದು ಕಟ್ಟಿಬಿಡ್ರಿ, ಅಲ್ಲಿ ನೀರು ಹೋಗ್ತಾವ ಅವ್ರಿಗೆ. ಕರೆಂಟು ನೀರು ಕುಡಿದು ಕರೆಂಟ್ ಆಗಲ್ಲ. ಕರೆಂಟ್ ಆದ್ಮೇಲೆ ಅದು ತಮಿಳ್ನಾಡಿಗೆ ಹೋಗ್ತದೆ. ಅವ್ರು ಹೇಳ್ಕೊಟ್ಟಿದ್ದಾರೆ ಇದನ್ನ. ಅಲ್ಲೇ ರಾಜಕೀಯ ಇರೋದು, ತಮಿಳ್ನಾಡು ರಾಜಕೀಯ ಮಾಡ್ತಾನೆ. ಮಾತಾಡ್ತೀನಿ ಅನಂತಕುಮಾರ್ ಅವ್ರ ಜೊತೆಗೆ ಮತ್ತೆ ಚರ್ಚೆ ಮಾಡ್ತಾರೆ. ಅನಂತಕುಮಾರ್ ಅವರೇ, ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ, ಅದು ಯಾವುದೇ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಒಂದೊಂದು ಸಂದರ್ಭದಲ್ಲೂ ಕೂಡ ತಮಿಳುನಾಡಿನ ರಾಜಕೀಯ ಪಕ್ಷಗಳು, ಅದು DMK ADMK ಬಂದಾಗಲೆಲ್ಲ ಕರ್ನಾಟಕದ ಶಕ್ತಿ ಬಲಿ ಕೊಡ್ತಾ ಇದೀವಿ. ಬಹುತೇಕ ಕರ್ನಾಟಕದ ಎಲ್ಲ ಪಕ್ಷಗಳ ಸಂಸದರು ನೀವು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ವಾ? ಅದೊಂದು ಸ್ಪಷ್ಟೀಕರಣ ಬೇಕು. ನೋಡಿ, ನಮ್ಮ ತಲಕಾಡು ಚಿಕ್ಕರಂಗೇಗೌಡರಿಗೆ ಸ್ವಲ್ಪ ಜಾಣ ಮರುವು ಕಾಣಿಸುತ್ತೆ, ಅಥವಾ ಇತಿಹಾಸದ ಜ್ಞಾನ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆ ಅಂತಂದ್ರೆ, ನಾನು 2 ದಶಕದಿಂದ ಲೋಕಸಭೆಯಲ್ಲಿದ್ದೇನೆ. 2 ದಶಕದಲ್ಲಿ ನೀವು ಯಾವುದೇ ಅಧಿವೇಶನ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಇತರ ಪಕ್ಷದ ಸಂಸತ್ ಸದಸ್ಯರು ಪಕ್ಷಾತೀತವಾಗಿ ಕರ್ನಾಟಕದ ನೆಲ, ಜಲ, ಭಾಷೆಯ ಪ್ರಶ್ನೆ ಬಂದಾಗ ಹೋರಾಟವನ್ನ ಮಾಡಿದ್ದಾರೆ. ಭೇಟಿಯಾಗಿದ್ದೇವೆ, ಧ್ವನಿಯನ್ನು ಎತ್ತಿದ್ದೇವೆ. ಕರ್ನಾಟಕದ ಸಂಸದರು ತಮಿಳುನಾಡಿನ ಸಂಸದರು ನೋಡಿದ್ರೆ ತಮಿಳುನಾಡಿನ ರಾಜಕೀಯ ಇದು ಅಪಪ್ರಚಾರ ಮಾತ್ರ. ಇದು ಹೂಗಾರವರೇ, ಇದು ಅಪಪ್ರಚಾರ ಮಾತ್ರ. ಕರ್ನಾಟಕದ ಸಂಸತ್ ಸದಸ್ಯರು ನಾವು ಒಗ್ಗಟ್ಟಾಗಿದ್ದೇವೆ. ಕರ್ನಾಟಕದ ಹಿತಾಸಕ್ತಿ ಬಗ್ಗೆ ಯಾವಾಗಲೂ ಧ್ವನಿ ಎತ್ತಿದ್ದೇವೆ, ಹೋರಾಟ ಮಾಡಿದ್ದೇವೆ. ಮತ್ತೆ ಇವತ್ತು ನಾವು ಎಲೆಕ್ಟ್ರಾನಿಕ್ ಯುಗದಲ್ಲಿರೋದ್ರಿಂದ ಕಳೆದ 20 ವರ್ಷದ ಎಲ್ಲ ದಾಖಲೆ ತೆಗೆದು ನೋಡಬಹುದು ಎಷ್ಟು ಹೋರಾಟ ಮಾಡಿದ್ದೇವೆ ಅಂತ. 20 ವರ್ಷದಿಂದ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರು MP ಆಗಿರ್ಲಿಲ್ಲ, ಅವ್ರು ಆಗಿದ್ದೆ 96ರಿಂದ. ದಯವಿಟ್ಟು ನೀವು ಇದು ಒಂದು ಒಪ್ಕೊಳ್ಳಿ. ನೀವು ಈ ತರ ಚುನಾವಣೆ ಬಂದಾಗ ನೀವೆಲ್ಲ ಸಿಂಹಗಳಾಗ್ಬಿಡ್ತೀರಾ, ಹುಲಿಗಳಾಗ್ಬಿಡ್ತೀರಾ. ಬೇರೆ ಟೈಮಲ್ಲಿ ಏನ್ ಮಾಡ್ತೀರಾ ನೀವು? 96 ಅಂದ್ರೆ 18 ವರ್ಷ ಆಯ್ತಲ್ರಿ, ಮತ್ತೆ ಅದನ್ನ ಯಾಕೆ 20 ಅಂತ ಹೇಳ್ತೀರಾ? ಒಂದ್ ನಿಮಿಷ ಹೇಳ್ತಾರೆ. ಅಲ್ಲ, ಅನಂತಕುಮಾರ್ ಅವರು ಒಂದು ಪ್ರಶ್ನೆ ಇರತಕ್ಕಂಥದ್ದು, ಇವತ್ತು ಮೇಕೆದಾಟುವಿನಲ್ಲಿ ಕರ್ನಾಟಕದ ಯೋಜನೆಗಳನ್ನು ಜಾರಿಗೊಳಿಸುವಾಗ ತಮಿಳುನಾಡು ಚಿಕ್ಕರಂಗೇಗೌಡರಂತವರು ರಾಜಕಾರಣ ಮಾಡ್ತಾ ಇರೋದು. ನಾವು ರಾಜಕಾರಣಿನೇ ಅಲ್ಲ, ರಾಜಕೀಯ ಬಹುಶಃ ನಿಮಗೆ ಕರ್ನಾಟಕದ ಇತಿಹಾಸ ಗೊತ್ತಿಲ್ಲ, ಕರ್ನಾಟಕದ ಹೋರಾಟಗಾರರು ಗೊತ್ತಿಲ್ಲ, ನಿಮ್ಗೆ ಏನು ಗೊತ್ತಿಲ್ಲ. ನೀವು ಯಾವುದೋ ಒಂದು ಇಟ್ಕೊಂಡು ನೀವು ಹೇಳ್ತೀರಾ. ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರೇ, ದಯವಿಟ್ಟು ಇಲ್ಲಿ ಕೇಳಿ. ಇತಿಹಾಸದ ಬಗ್ಗೆ ಮತ್ತೊಂದ್ರ ಬಗ್ಗೆ ಈ ರಾಜ್ಯದ ಜನರನ್ನ ಹಾದಿ ತಪ್ಪಿಸಬೇಡಿ. ನೀವು ಗೆದ್ದಿರೋದೇ 96ರಲ್ಲಿ, 96ರಲ್ಲಿ ಗೆದ್ದಿರೋ 17 ವರ್ಷ ಆಗಿದೆ ಅಷ್ಟೇನೆ. ನೀವು ಮಿಸ್ಗೈಡ್ ಮಾಡ್ಕೊಂಡು ರಾಜ್ಯವನ್ನ ಹಾಳು ಮಾಡಬೇಡಿ. ಏನ್ ಧ್ವನಿ ಎತ್ತಿದ್ರೆ ಈ ಧ್ವನಿಯನ್ನು ನಿರಂತರವಾಗಿ ಮುಂದುವರಿಸಿ. ಚಿಕ್ಕರಂಗೇಗೌಡ, ಒಂದು ನಿಮಿಷ. ಅನಂತಕುಮಾರ್ ಅವರೇ, ಪ್ರಶ್ನೆ ಇರ್ತಕ್ಕಂಥದ್ದು ಕೇಂದ್ರದಲ್ಲಿ ಒಂದೊಂದು ಮೈತ್ರಿ. ನಾವು ಹೂಗಾರವ್ರೆ ನಾವು ಮಾತಾಡಿ ನೋಡಿ. ಹೂಗಾರವ್ರೆ, ನಾವು ಇಲ್ಲಿ ಸಂಸತ್ ಸದಸ್ಯರು ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಧ್ವನಿಯನ್ನು ಎತ್ತಿದ್ದೇವೆ. ನಮ್ಗೇನು ಚಿಕ್ಕರಂಗೇಗೌಡರು ಫೋನ್ ಮಾಡಿರ್ಲಿಲ್ಲ ಧ್ವನಿ ಎತ್ತಿ ಅಂತ ಹೇಳಿ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ನಾವು ಮತದಾರ ಯಾರು ನಿಮಗೆ ಫೋನ್ ಮಾಡ್ಬೇಕಾಗಿಲ್ಲ. ಕೆಲಸ ಮಾಡೋದಕ್ಕೆ ಇವತ್ತು ಈ ಪ್ಯಾನೆಲ್ ಡಿಸ್ಕಷನ್ ನಲ್ಲಿ ಚಿಕ್ಕರಂಗೇಗೌಡರು ಅಂತ ಅವ್ರು ಬಂದ್ಬಿಟ್ಟು ಈ ತರ ಅಪಪ್ರಚಾರ ಮಾಡ್ತಾ ಇರೋದು ಇದು ಶೋಭೆ ತರುವಂತಹ ಸಂಗತಿ ಅಲ್ಲ. ಚಿಕ್ಕರಂಗೇಗೌಡರು ಈ ರೀತಿಯ ಒಟ್ಟಾಗಿ ಹೋರಾಟ ಮಾಡೋದಕ್ಕೆ ಪ್ರೋತ್ಸಾಹವನ್ನ ಕೊಡಬಹುದೇ ಹೊರತು ಅಡ್ಡ ಮಾತುಗಳನ್ನ, ಒಡುಕು ಮಾತುಗಳನ್ನ ಮಾತಾಡಬಾರದು. 96ರಿಂದ ಇಲ್ಲಿವರೆಗೆ ಅಂತಂದ್ರೆ 20 ವರ್ಷ ಆಯ್ತು.
ಅವ್ರಿಗೆ ಇತಿಹಾಸದ ಜ್ಞಾನ ಇಲ್ಲದೆ ಇದ್ರೆ ದಯವಿಟ್ಟು ಅಜ್ಞಾನ ಗಣಿತ ಇದ್ರೆ, ಕಲ್ತ್ಕೊಂಬನ್ನಿ, ಅಥವಾ ಸನ್ಮಾನ್ಯ ಶಾಂತ್ ಕುಮಾರ್ ಅವರೇ. ಜ್ಞಾನ ಮರೆವು ಇದ್ರೆ ಅಲ್ಲ, ಅದು ಗಣಿತವನ್ನ ಬಿಟ್ಟು ಬರ್ಬೇಕು. ಕಲ್ತ್ಕೊಂಬನ್ನಿ. ಅದು ಹೇಳ್ಬೇಕಾಗಿತ್ತು. ನೀವು ಇತಿಹಾಸದ ಬಗ್ಗೆ ದಯವಿಟ್ಟು ನನಗೆ ಹೇಳ್ಕೊಡೋದು ಬೇಡ. 98ರಲ್ಲಿ ಈ ಉಸಿರು, ಈ ಜೀವ, ಈ ರಾಜ್ಯಕ್ಕೋಸ್ಕರ ಮೀಸಲಾಗಿತ್ತು ಹೋರಾಟ ಮಾಡ್ತಾರೆ. ಬಹುಶಃ ನೀವೆಲ್ಲ ಇದ್ರೆ ನಾನು ಕನ್ನಡ ಪರ ಹೋರಾಟ ಮಾಡಿದಾಗ ಚಿಕ್ಕರಂಗೇಗೌಡ ಒಂದು ನಿಮಿಷ. ಕರ್ನಾಟಕದ ಪಾಲಿಗೆ ಅವರು ವಿಘ್ನ ನಿವಾರಕರಾದ್ರು ಅಂತ ಹೇಳಿ ಸ್ವತಃ ಎಸ್.ಎಂ. ಕೃಷ್ಣ ಅವರು ಹೇಳಿದ್ರು. ಅಲ್ಲ, ಅನಂತ್ ಕುಮಾರ್ ಅವರು ಹೇಳಿದ್ರು ಅಲ್ಲ, ನಾನು ಅಟಲ್ ವಿಷಯ- ಬಿಹಾರಿ ಅಲ್ಲ, ವಾಜಪೇಯಿ ಅವರ ಕಡೆಗೆ ನನ್ನನ್ನ ಕರ್ಕೊಂಡು ಹೋಗಿ ಕಾವೇರಿ ವಿವಾದವನ್ನ ಬಗೆಹರಿಸಿದ್ರು ಅಂತ ಹೇಳಿ ನನಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಅಲ್ಲ, ಅನಂತ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ಬಹಳ ಸರಳವಾಗಿದೆ. ಎಲ್ಲ ಸಂಗತಿಗಳನ್ನ ಹೇಳಬೇಕಾಗುತ್ತೆ. ಅನಂತ್ ಕುಮಾರ್ ಅವರೇ, ಕಾವೇರಿ ಅನಂತ್ ಕುಮಾರ್ ಅವರೇ, ದಯಮಾಡಿ ನನ್ನ ಪ್ರಶ್ನೆ ಕೇಳಿ. ಸಂದರ್ಭದಲ್ಲಿ ಅನಂತ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ಕೇಳಿ. ಉಸ್ತುವಾರಿ ಸಮಿತಿ ಅನಂತ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ಕೇಳಿ. ಉಸ್ತುವಾರಿ ಅನಂತ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ಕೇಳಿ. ಇಲ್ಲ ಮೇಕೆದಾಟು ಅನಂತ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ಕೇಳಿ. ಅದು ಕರ್ನಾಟಕದ ಹಕ್ಕು ಅನ್ನುವಂತ ಮಾತನ್ನ ನಾವು Yes, ಹೇಳ್ತಾ ನಾನು ಅದನ್ನೇ ಕೇಳಿ. ಒಂದು ನಿಮಿಷ. ಒಂದು ನಿಮಿಷ. ಹೇಳಿದೆ ನಾವು ಮಂತ್ರಿಗಳ ಕಡೆ ಅನಂತ್ ಕುಮಾರ್ ನಾಳೆ ಅವರ ಪ್ರಶ್ನೆ ಹೋಗ್ತೀವಿ. ಕೇಳಿ ಒಂದು ನಿಮಿಷ. ನಾವು ಜಲಸಂಪನ್ಮೂಲ ಮಂತ್ರಿಗಳ ಕಡೆ ಹೋಗ್ತೇವೆ. ಅನಂತ್ ಹೋಗಿ ಕುಮಾರ್ ಅವರ ಅವ್ರ ನನ್ನ ಜೊತೆನಲ್ಲಿ ಪ್ರಶ್ನೆ ಕೇಳಿ, ದಯಮಾಡಿ. ಮಾತನಾಡ್ತೇವೆ. ಅವ್ರಿಗೆ ಒತ್ತಾಯವನ್ನ ತರ್ತೇವೆ. ನೀವು ಹೇಳ್ತಾ ಇದ್ರಿ, ಅದನ್ನೇ ಒಂದು ನಿಮಿಷ ಒಂದು ಪ್ರಶ್ನೆ ಕೇಳ್ತೇವೆ ಕೊನೆಯದಾಗಿ. ಕೊಂಕುಗಳ ಮಾತುಗಳನ್ನ ಆಡ್ತಾ ಅನಂತ್ ಕುಮಾರ್ ಅವರೇ, ಒಂದು ಪ್ರಶ್ನೆ ಕೇಳಿ, ದಯಮಾಡಿ ಇಲ್ಲಿ. ಮಾತುಗಳನ್ನ ಆಡ್ತಾ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡುವಂತ ಮಾತುಗಳನ್ನ ಆಡ್ತಾ ಇರುವಂತ ಯಾವ್ದು ಅವಮಾನ ಆಗಿದೆ? ಅನಂತ್ ಕುಮಾರ್ ಅವರೇ, ಅದನ್ನ ಕೇಳೋದು ಅವಮಾನ ಅನ್ನೋದಾದ್ರೆ ನಿಮ್ಗೆ ನಿಜವಾಗ್ಲೂ ರಾಜಕೀಯ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಏನು ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಇಂಥ ರಾಜಕಾರಣ ಮಾಡಬಾರದು. ಚಿಕ್ಕರಂಗೇಗೌಡ ಒಂದು ನಿಮಿಷ. ನಾನು ಅನಂತ್ ಕುಮಾರ್ ಅವರೇ, ಬಹಳ ಗಂಭೀರವಾದಂಥ ವಿಚಾರ. ನೀವು ಇವತ್ತು ಸಂಸತ್ನಲ್ಲಿ ಎತ್ತಿರ್ತಕ್ಕಂಥ ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಗಂಭೀರವಾದಂಥ ವಿಚಾರ. ನನ್ನ ಪ್ರಶ್ನೆ ಸರಳವಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ಇದೆಯಾ ಅನ್ನುವಂಥ ಪ್ರಶ್ನೆ. ಅದು ಯಾವುದೇ ಸರ್ಕಾರ ಇರಲಿ, ತಮಿಳುನಾಡಿನ ರಾಜಕೀಯ ಪಕ್ಷಗಳು ತಮ್ಮ ರಾಜ್ಯದ ಹಿತಾಸಕ್ತಿಗಾಗಿ ಕೇಂದ್ರ ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾವೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಹಿತಾಸಕ್ತಿಗಾಗಿ ಕರ್ನಾಟಕದ ಹಿತಾಸಕ್ತಿ ಬಲಿ ಕೊಡ್ತಾ ಬಂದಿದ್ವಿ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಗಲಿ ಕರ್ನಾಟಕದ ಸಂಸತ್ ಸದಸ್ಯರಾಗಲಿ ಕೂಡ ನಾವು ಸತತವಾಗಿ ಕರ್ನಾಟಕದ ನೆಲ ಜಲ ಭಾಷೆ ಜೊತೆನಲ್ಲಿದ್ದೇವೆ. ಇಲ್ಲಿ ಕೇಂದ್ರ ಸರ್ಕಾರ ನಮ್ಮದೇ ಇದ್ದಂತಹ ಸಂದರ್ಭದಲ್ಲಿ ಕೂಡ ನಾವು ಕಾವೇರಿಯ ವಿಷಯ ಬಂದಾಗ ಕರ್ನಾಟಕದ ಪರವಾಗಿದ್ದೇವೆ, ಮತ್ತು ಆಲಮಟ್ಟಿ ವಿಷಯ ಬಂದಾಗ ನಾವೇ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಡೆ ಹೋಗಿ ಆ ಎತ್ತರವನ್ನ 519.6 ಮೀಟರ್ಗೆ ಎತ್ತರಿಸುವಂತ ಒಂದು ನಿರ್ಣಯವನ್ನ ಕೈಗೊಂಡ್ವಿ. ವಾಜಪೇಯಿ ಅವರು ಕರ್ನಾಟಕದ ಪರವಾಗಿಯೇ ತೀರ್ಮಾನವನ್ನು ತೆಗೆದುಕೊಂಡ್ರು, ಜಯಲಲಿತಾ ಒತ್ತಡ ಇದ್ರೂ ಕೂಡ. ಆದ್ರಿಂದ ಇಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ ತಾವು ಇಲ್ಲ ಅನ್ನುವಂಥ ರೀತಿಯಲ್ಲಿ ಜಯಲಲಿತಾ ಮತ್ತು ತಮಿಳುನಾಡು ಇವತ್ತು ವರ್ತಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಕರ್ನಾಟಕದ ಪ್ರಶ್ನೆ ಬಂದಾಗ ಅದು ಕಾವೇರಿ ಇರಬಹುದು, ಕೃಷ್ಣ ಇರಬಹುದು, ನೆಲ ಭಾಷೆಯ ವಿಷಯ ಇರಬಹುದು, ಆವಾಗ ನಾವು ಎಲ್ಲ ರಾಜಕೀಯ ಪಕ್ಷದವರು ಒಂದಾಗಬೇಕು, ಒಮ್ಮನಸ್ಸಿನಿಂದ ಹೋರಾಟ ಮಾಡಬೇಕು. ನಾವು ಕೂಡ ಅದನ್ನೇ ಬಯಸ್ತಾ ಇದ್ದೀವಿ. ಖಂಡಿತವಾಗಿ ನಿಮ್ಮ ನಾಯಕತ್ವದಲ್ಲಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು ಶ್ಲಾಘನಾರ್ಹ. ಎಲ್ಲಾ ಪಕ್ಷರು ಕೂಡ ಒಂದಾಗಬೇಕು. ನಿಮ್ಮ ಇವತ್ತಿನ ಹೋರಾಟಕ್ಕೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. ಇದನ್ನು ಮುಂದುವರಿಸಿ. ನಮ್ಮ ಚರ್ಚೆಯಲ್ಲಿ ತಾವು ಭಾಗಿಯಾಗಿ ತಮಗೆ ಧನ್ಯವಾದ. ನಾನು ಮತ್ತೆ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಅಶ್ವತ್ಥನಾರಾಯಣ ಇದ್ದಾರೆ, ಹಾಗೆ ಆ ಕಾನೂನು ಸಚಿವರು ಅಂತ ಜಯಚಂದ್ರ ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.